ಕೇರಳದಲ್ಲಿ ಮೂವರು ನಕ್ಸಲರಿಗೆ ಗುಂಡಿಟ್ಟು ಹತ್ಯೆಯನ್ನ ಮಾಡಲಾಗಿದೆ. ಶ್ರೀಮತಿ, ಸುರೇಶ್ ಹಾಗೇನೆ ತಮಿಳುನಾಡಿನ ಕಾರ್ತಿಕ್ ಸಾವನ್ನಪ್ಪಿದ್ದಾರೆ. ಏನು ಶ್ರೀಮತಿ ಹಾಗೇನೆ ಸುರೇಶ್ ಕರ್ನಾಟಕ ಮೂಲದ ನಕ್ಸಲರು. ಕೇರಳದಲ್ಲಿ ಮೂವರು ನಕ್ಸಲರಿಗೆ ಗುಂಡಿಟ್ಟು ಹತ್ಯೆಯನ್ನ ಮಾಡಲಾಗಿರೋದು. ಶ್ರೀಮತಿ, ಸುರೇಶ್ ಹಾಗೇನೆ ತಮಿಳುನಾಡಿನ ಕಾರ್ತಿಕ್ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಶ್ರೀಮತಿ ಹಾಗೇನೆ ಸುರೇಶ್ ಕರ್ನಾಟಕ ಮೂಲದ ನಕ್ಸಲರು. ಕೇರಳದ ಪಾಲಕ್ಕಾಡ್ನ ಮಂಜಕಟ್ಟಿ ಕಾಡಿನಲ್ಲಿ ಇವರ ಹತ್ಯೆಯಾಗಿದೆ. ನಕ್ಸಲ್ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು. ಆ ಟೈಮ್ನಲ್ಲಿ ಪೊಲೀಸರು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ ಮೂವರ ಮೇಲೆ. ನಕ್ಸಲರ ಗುಂಪಿನಲ್ಲಿ ಶೃಂಗೇರಿಯ ಶ್ರೀಮತಿ ಹಾಗೇನೆ ಸುರೇಶ್ ಕೂಡ ಹತ್ಯೆಗೀಡಾಗಿದ್ದಾರೆ. ಮಂಜಕಾಡ್ ಕಾಡಿನಲ್ಲಿ 7 ಜನ ನಕ್ಸಲರು ಕಾಣಿಸಿಕೊಂಡಿದ್ರು. ಕೂಂಬಿಂಗ್ ನಡೆಸ್ತಾ ಇದ್ರು ಪೊಲೀಸರು. ಗುಂಡಿನ ದಾಳಿಯನ್ನ ಅವ್ರ ಮೇಲೆ ಮಾಡಕ್ ಹೋಗಿದ್ದಾರೆ. ಪ್ರತಿ ದಾಳಿ ವೇಳೆ ಮೂವರು ಸಾವನ್ನಪ್ಪಿದ್ದಾರೆ. ನಕ್ಸಲ್ ನಾಯಕನಿಗೆ ಈ ಗುಂಡಿನ ಕಾಳಗದಲ್ಲಿ ಚಕಮಕಿಯಲ್ಲಿ ಗಾಯ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ನಕ್ಸಲ್ ನಾಯಕ ಮಣಿವಣ್ಣನ್ ಕಾಲಿಗೆ ಗಾಯ ಆಗಿರುವಂತ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ವಾಂಟೆಡ್ ಲಿಸ್ಟ್ ಅಲ್ಲಿ ಶೃಂಗೇರಿಯ ಶ್ರೀಮತಿ ಹಾಗೇನೆ ಸುರೇಶ್ ಇಬ್ರು ಕೂಡ ಇದೀಗ ಹತ್ಯೆಗೀಡಾಗಿದ್ದಾರೆ. ಇನ್ನು ಹತ್ಯೆಯಾದ ನಕ್ಸಲರಿಂದ ಮದ್ದು, ಗುಂಡು, ರೈಫಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಶೃಂಗೇರಿ ಮೂಲದ ಶ್ರೀಮತಿ ಹಾಗೇನೆ ಸುರೇಶ್ ಹತ್ಯೆಗೀಡಾಗಿದ್ದಾರೆ. ಒಟ್ಟು 7 ಜನ ನಕ್ಸಲರು ಕೂಂಬಿಂಗ್ ಕಾರ್ಯಾಚರಣೆ ಮಾಡುವಂತ ಟೈಮ್ನಲ್ಲಿ ಅಲ್ಲಿ ಕಾಣಿಸಿಕೊಂಡಿದ್ರು ಅಂತ ಈಗ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇರೋದು. ಅದರಲ್ಲಿ ಪೊಲೀಸರನ್ನ ಕಂಡ ತಕ್ಷಣ ಈ ನಕ್ಸಲರು ಅವ್ರ ಮೇಲೆ ಗುಂಡಿನ ದಾಳಿಯನ್ನ ಮಾಡೋಕ್ ಹೋಗಿದ್ದಾರೆ. ಹಂಗಾಗಿ ಪೊಲೀಸರು ಅಲ್ಲಿ ಆತ್ಮರಕ್ಷಣೆಗಾಗಿ ಪ್ರತಿ ದಾಳಿಯನ್ನ ನಡೆಸಿದಂತ ಟೈಮ್ನಲ್ಲಿ ಒಟ್ಟು 3 ಜನ ಇದೀಗ ಹತ್ಯೆಗೀಡಾಗಿದ್ದಾರೆ. ಇನ್ನು ಈ ಗುಂಡಿನ ಕಾಳಗದಲ್ಲಿ ನಕ್ಸಲ್ ನಾಯಕನಿಗೆ ಗಾಯ ಆಗಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮಣಿವಣ್ಣನ್ ಅಂತ ಆತನ ಹೆಸರು. ಇನ್ನು ಇಬ್ರು ಕರ್ನಾಟಕ ಮೂಲದವರು, ಶ್ರೀಮತಿ ಹಾಗೇನೆ ಸುರೇಶ್, ನಕ್ಸಲ್ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಹತ್ಯೆಗೀಡಾಗಿದ್ದಾರೆ. ಈ ಕೂಂಬಿಂಗ್ ಕಾರ್ಯಾಚರಣೆ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂತ ನಮ್ಮ ರಿಪೋರ್ಟರ್ ವೀರೇಶ್, ಕರ್ನಾಟಕ ಮೂಲದ 2 ನಕ್ಸಲರು ಹತ್ಯೆಗೀಡಾಗಿದ್ದಾರೆ. ವಾಂಟೆಡ್ ಲಿಸ್ಟ್ ಅಲ್ಲಿ ಶ್ರೀಮತಿ ಹಾಗೇನೆ ಸುರೇಶ್ ಕೂಡ ಇದ್ರು. ಇವ್ರ ಮೂಲ ಏನು, ಎಷ್ಟು ದಿನಗಳಿಂದ ಈ ಚಟುವಟಿಕೆಯಲ್ಲಿ ಅವರು ತೊಡಗಿದ್ರು? ಶರ್ಮಿತಾ, ಏನು ನಕ್ಸಲ್ ಕುಂಬಿಂಗ್ ಕಾರ್ಯಾಚರಣೆ ಕರ್ನಾಟಕ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಕೇರಳ ಭಾಗದಲ್ಲಿ ನಿರಂತರವಾಗಿ ಕುಂಬಿಂಗ್ ಕಾರ್ಯಾಚರಣೆ ನಡೀತಿರುತ್ತೆ. ಈ ಹಿನ್ನೆಲೆಯಲ್ಲಿ ಏನು ಕೇರಳದಲ್ಲಿ ನಕ್ಸಲ್ ಕುಂಬಿಂಗ್ ಕಾರ್ಯಾಚರಣೆ ವೇಳೆ ಕರ್ನಾಟಕದ 2 ನಕ್ಸಲರು ಕೂಡ ಏನು ಹತ್ಯೆ ಆಗಿರುವಂತದ್ದು. ಅವರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅಂಗಡಿ ಗ್ರಾಮದ ಸುರೇಶ್ 2004ರಲ್ಲಿ ಏನು ನಕ್ಸಲ್ ಚಟುವಟಿಕೆ ಚಿಕ್ಕಮಗಳೂರು ಭಾಗದಲ್ಲಿ ಆದಂತಹ ದಿನಗಳಲ್ಲೇ ಇವರು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿರುವಂತದ್ದು. ಸುಮಾರು ಇವರ ಮೇಲೆ ಚಿಕ್ಕಮಗಳೂರು ಜಿಲ್ಲೆ, ಉಡುಪಿ ಸೇರಿದಂತೆ 40ಕ್ಕೂ ಹೆಚ್ಚು ಕೇಸುಗಳು ಇವ್ರ ಮೇಲೆ ಇರುವಂತದ್ದು. ಜೊತೆಗೆ ಏನು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೂಡಿಗೆ ಗ್ರಾಮದ ಶ್ರೀಮತಿ ಕೂಡ ಹತ್ಯೆ ಆಗಿರುವಂತದ್ದು. ಶ್ರೀಮತಿ ಅವರು 2008 ಇಸ್ವಿಯಲ್ಲಿ ಇವರು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾದ್ರು. ನಕ್ಸಲ್ ಚಟುವಟಿಕೆ ಭಾಗಿಯಾದ ನಂತರ ಸುಮಾರು 2-3 ಸಾರಿ ಅವ್ರ ಮನೆಗಳಿಗೂ ಕೂಡ ಭೇಟಿ ನೀಡಿದ್ರು. ಆ ಮನೆಗಳಿಗೆ ಭೇಟಿ ನೀಡಿದಾಗ ಅವ್ರ ಮನೆಯವರು ಕೂಡ ಸಾಕಷ್ಟು ಅವರಿಗೆ ಕೋರಿಕೆ ಮಾಡ್ಕೊಂಡಿದ್ರು, ನೀನ್ ಇಲ್ಲೇ ಇದ್ಬಿಡಮ್ಮ ಅಂತ. ಆದ್ರೆ ನಕ್ಸಲ್ ಚಟುವಟಿಕೆಯಲ್ಲಿ ಅಂತ ಭಾಗಿಯಾಗಿದ್ದಂತ ಶ್ರೀಮತಿಯನ್ನ ಅವ್ರ ಜೊತೆಲಿದ್ದಂತ ಸಹಚರರು ಅವರಿಗೆ ಮನೆಯಲ್ಲಿ ಬಿಡದೆ ಮತ್ತೆ ವಾಪಸ್ ಕರ್ಕೊಂಡು ಹೋದ್ರು. ಇವರಿಗೆ ಶೃಂಗೇರಿ ಮತ್ತೆ ಉಡುಪಿ ಭಾಗದಲ್ಲಿ ಸೇರಿದೆ ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳು ಇವ್ರ ಮೇಲೆ ಇರುವಂತದ್ದು. ಸುಮಾರು 16 ವರ್ಷಗಳಿಂದನೂ ಕೂಡ ಇವರು ಕಾಣೆಯಾಗಿದ್ರು. ಅಂದ್ರೆ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಶರಣಾಗತಿಗಳಾಗಿದ್ರು. ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಮತ್ತೆ ಉಡುಪಿ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಒಂದು ರೀತಿಯಲ್ಲಿ ಕ್ಷೀಣ ಆಗಿತ್ತು. ಇವರೆಲ್ಲರೂ ಕೂಡ ಕೇರಳ ಭಾಗದಲ್ಲಿ ಸಾಕಷ್ಟು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ರು. ನಿರಂತರವಾಗಿ ಕೇರಳ ಭಾಗದಲ್ಲಿ ನಕ್ಸಲ್ ಚಟುವಟಿಕೆಗಳಲ್ಲಿ ನಿರಂತರವಾಗಿದ್ರೆ. ಈಗ ಪ್ರತಿನಿತ್ಯನೂ ಕೂಡ ಪಶ್ಚಿಮ ಘಟ್ಟ ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತೆ ಉಡುಪಿ, ಚಿಕ್ಕಮಗಳೂರು ಈ ಭಾಗಗಳಲ್ಲಿ ನಕ್ಸಲ್ಗಾಗಿನೇ ಕೂಂಬಿಂಗ್ ಕಾರ್ಯಾಚರಣೆ ನಡೆಯುವಂತದ್ದು. ಈ ವೇಳೆಯಲ್ಲಿ ನಿನ್ನೆ 2 ಕೂಡ ಕರ್ನಾಟಕದ 2 ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಿರಿಮನೆ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮಾಜಿ ನಕ್ಸಲರು, ಹಾಗೇನೆ ಇತ್ತೀಚೆಗೆ ಸಾಮಾಜಿಕ ಚಟುವಟಿಕೆಯಲ್ಲಿ ಜನಪರ ಕಾಳಜಿಯನ್ನು ಮೆರೀತಾ ಇದ್ದಾರೆ. ಸಿರಿಮನೆ ನಾಗರಾಜ್ ಅವರೇ, ಶೃಂಗೇರಿ ಮೂಲದ ಶ್ರೀಮತಿ ಹಾಗೇನೆ ಸುರೇಶ್ ಮೃತಪಟ್ಟಿದ್ದಾರೆ, ಹತ್ಯೆಗೀಡಾಗಿದ್ದಾರೆ. ಅಂದ್ರೆ ಹಿಟ್ ಲಿಸ್ಟ್ ಅಲ್ಲಿ ಇದ್ರು. ನಿಮ್ಮ ಕಾಂಟ್ಯಾಕ್ಟ್ ಏನಾದ್ರು ಟ್ರೈ ಮಾಡಿದ್ರಾ ನೀವು? ಇವರಿಬ್ಬರನ್ನ ಮನವೊಲಿಸೋ ಪ್ರಯತ್ನ ಏನಾದ್ರು ನಡೆದಿತ್ತಾ? ಇಲ್ಲ, ವ್ಯಕ್ತಿಗತವಾಗಿ ಯಾರನ್ನು ಸಂಪರ್ಕ ನಾವು 2006ರಲ್ಲೇ ಬಿಟ್ಟು ಬಂದ ನಂತರ ವ್ಯಕ್ತಿಗತವಾಗಿ ಯಾರಿಗೂ ಸಂಪರ್ಕ ಇರ್ಲಿಲ್ಲ. ಆದ್ರೆ ಬೇರೆ ಸ್ನೇಹಿತರುಗಳು, ಅವರ ಹಿತೈಷಿಗಳು ಹೊರಗಡೆ ಇದ್ದವ್ರ ಮೂಲಕ ಈ ತರ ಪ್ರಯತ್ನ ನಡೆದಿತ್ತು. ಮತ್ತೆ ಪೊಲೀಸ್ ಅಧಿಕಾರಿಗಳ ಮೂಲಕನೇ, ಉದಾಹರಣೆಗೆ ನಮ್ಮನ್ನ
ಹೊರಗೆ ಕರ್ಕೊಂಡು ಬಂದಂತ ಪೊಲೀಸ್ ಅಧಿಕಾರಿಗಳ ಮೂಲಕನೂ ಕೂಡ ಈಗ ಈಗ ಸಂದರ್ಭ ಸರಿಯಾಗಿದೆ, ನೀವುಗಳು ಬನ್ನಿ, ಎಲ್ಲ ಸೇರಿ ಬಹಿರಂಗವಾಗಿ ಸಾಮೂಹಿಕ ಹೋರಾಟಗಳು ಮಾಡೋಣ, ಇದು ಈ ಹಾದಿ ಕ್ರಾಂತಿ ಕಡೆಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಮತ್ತೆ ಆ ರೀತಿಯ ಒಂದು ಇಂಡೈರೆಕ್ಟ್ ಪ್ರಯತ್ನಗಳಷ್ಟೇ ಮಾಡಿದ್ವಿ. ಆದ್ರೆ ವ್ಯಕ್ತಿಗತವಾಗಿ ಯಾರ ಸಂಪರ್ಕವೂ ಇರ್ಲಿಲ್ಲ. ಹಾಗಾಗಿ ಅಂದ್ರೆ ಇವ್ರಿಗೂ ಕೇರಳಕ್ಕೂ ಏನ್ ನಂಟಿರ್ಬೋದು ಅಂತ ಅನ್ಸುತ್ತೆ, ಯಾಕಂದ್ರೆ ಕೇರಳದಲ್ಲಿ ಈಗ ಕೂಂಬಿಂಗ್ ಕಾರ್ಯಾಚರಣೆ ಮಾಡುವಾಗ ಇವ್ರು ಹತ್ಯೆಗೀಡಾಗಿರೋದು. ಕರೆಕ್ಟ್ ಆಗಿ ನಿಖರವಾದ ಮಾಹಿತಿ ಏನೂ ಇಲ್ಲ, ಯಾಕಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಅವರು ಪಕ್ಷದ್ರೋಹಿಗಳು ಅದು ಈ ತರ ಒಂಥರ ಒಂದು ಇದ್ ಮಾಡಿ ನಮ್ ಜೊತೆಗೆ ಯಾವ ಸಂಪರ್ಕವೂ ಇಲ್ದಂಗ್ ಮಾಡಿದ್ರು ಬೇರೆ ಕಾರ್ಯಕರ್ತರುಗಳಿಗೆ. ಹಾಗಾಗಿ ಆದ್ರೆ ಪತ್ರಿಕಾ ವರದಿಗಳ ಇದ್ರ ಪ್ರಕಾರ ಇಲ್ಲಿದ್ದ ಸಂಗಾತಿಗಳೇನಿದ್ರು ಇವ್ರನ್ನ ಕೇರಳ ತಮಿಳುನಾಡು ಕರ್ನಾಟಕದ ಗಡಿ ಭಾಗದಲ್ಲಿ ಅಲ್ಲಿಯೋ ತೊಡಗಿಸಿದಾರಂತೆ ಅನ್ನುವಂತ ಏನು ಮಾಹಿತಿಗಳು ಪತ್ರಿಕೆ ಅಷ್ಟೇ ನಮಗೂ ಕೂಡ ಗೊತ್ತಿರ್ಬೇಕು. ಅದರ ಜೊತೆಗೆ ನೇರವಾದ ಸಂಪರ್ಕ ಯಾವ ರೀತಿಲೂ ಇಲ್ಲ. ಅಂದ್ರೆ ಈ ರೀತಿ ಸುದ್ದಿಗಳು ಬಂದಾಗ ಈಗ ನೀವು ಕೂಡ ಆ ಚಟುವಟಿಕೆ ಈ ಹಿಂದೆ ಮಾಡಿದ್ರೆ ಈಗ ಕಂಪ್ಲೀಟ್ ಆಗಿ ಅದನ್ನ ಬಿಟ್ಬಿಟ್ಟಿದ್ದೀರಾ, ಸಮಾಜದ ಮುಖ್ಯವಾಹಿನಿಗೆ ನೀವು ಬಂದಿದ್ದೀರಾ. ಬಟ್ ಈ ರೀತಿ ಘಟನೆಗಳಾದಾಗ, ಈ ರೀತಿ ಹತ್ಯೆಗೀಡಾಗಿದ್ದಾರೆ, ಕೂಂಬಿಂಗ್ ಕಾರ್ಯಾಚರಣೆ ಅಂತೆಲ್ಲ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಜೊತೆಗೆ ನೀವ್ ಯಾವ ರೀತಿ ಇನ್ಫಾರ್ಮೇಶನ್ ಕೊಡಕ್ ಇಷ್ಟಪಡ್ತೀರಾ? ಅಂದ್ರೆ ಅವರಿಗೆ ಈಗ ಎಟ್ ಪ್ರೆಸೆಂಟ್ ನಕ್ಸಲ್ ಚಟುವಟಿಕೆಯಲ್ಲಿ ಯಾರೆಲ್ಲ ನಿರತರಾಗಿದ್ದಾರೆ ಅವ್ರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಾ? ಮೊದಲನೇದಾಗಿ ತುಂಬಾನೇ ದುಃಖ ಆಗುತ್ತೆ. ಈಗ ಇವರು ಬಹುಶಃ ನಾವು ಬಿಟ್ಟ ನಂತರ ಸೇರ್ಕೊಂಡಿದ್ದವರು ಏನೋ ಇರ್ಬೋದು, ಅಥವಾ ನಾವಿದ್ದಾಗ ಅಂದ್ರೆ ನಾನು ಕಾಡಲ್ಲಿ ಹೆಚ್ಚಿಗೆ ಇರ್ಲಿಲ್ಲ, ಕಾರ್ಯಕ್ರಮಗಳು ಕಾನ್ಫರೆನ್ಸ್ ಇಂಥವಿದ್ದಾಗ ಹೋಗಿ ಬರೋದು ಮಾಡ್ತಿದ್ದೆ. ಆಗ ಎದುರು ನಮ್ಗೆ ಕಂಡಿದ್ ನೆನಪಿಲ್ಲ ಇವ್ರುಗಳು. ಆದ್ರೆ ಒಟ್ಟಲ್ಲಿ ಏನಿದ್ರು ಒಂದು ಧ್ಯೇಯಕ್ಕೋಸ್ಕರ ನಾವೆಲ್ಲ ಒಟ್ಟು ಸೇರಿ ಏನೋ ಒಂದು ಧ್ಯೇಯಕ್ಕೋಸ್ಕರ ಹೋರಾಡಿದ್ವಿ, ಅದರಲ್ಲಿ ಭಾಗಿಯಾಗಿದ್ದವರು ಆ ರೀತಿಯಲ್ಲಿ ಅವ್ರು ನಮ್ಮ ಸಂಗಾತಿಗಳೇ. ಹಾಗೆ ನೋಡಿದಾಗ ತುಂಬಾನೇ ಅದನ್ನು ನೋಡಿದಾಗ ತುಂಬಾ ವ್ಯತ್ಯಾಸ ಆಗುತ್ತೆ. ಎಳೆಯ ಜೀವಗಳು ಏನೋ ದೊಡ್ಡ ಒಂದು ಧ್ಯೇಯ ಕನಸು ಇಟ್ಕೊಂಡು ಬಡ ಜನರಿಗೋಸ್ಕರ ಹೋರಾಟಕ್ಕೆ ಅಂತೇಳಿ ಪ್ರಾಣನೇ ತೆತ್ತೋರು ಅನ್ನೋದು ತುಂಬಾನೇ ಬೆಳಿಗ್ಗೆ ನೋಡಿದಾಗಿಂದ ಮನಸ್ಸು ಬಹಳ ವಿಚಲಿತ ಆಗಿದೆ. ಇದು ಒಂದು ವಿಷಯ. ಎರಡನೇದಾಗಿ ಈಗ ಕೂಡ ಮತ್ತೆ ಅದೇ ಇದು ಈಗ ದೊಡ್ಡ ಮಟ್ಟದ ಸಮೂಹ ಹೋರಾಟಗಳು, ದೇಶವ್ಯಾಪಿಯಾದ ಸಮೂಹ ಹೋರಾಟಗಳು, ಇಡೀ ಜನಸ್ತೋಮ ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿ ಎದ್ದು ನಿಂತು ಅನ್ಯಾಯವನ್ನ, ಶೋಷಣೆಯನ್ನ, ದಮನವನ್ನ ಎದುರಿಸಲಿಲ್ಲ ಅಂತಂದ್ರೆ, ಒಟ್ಟು ದೊಡ್ಡ ಮಟ್ಟ ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ಗೆಲ್ಲಕ್ ಆಗುವಂತ ಹೋರಾಟ ಅಲ್ಲ ಅನ್ನೋದೇ ಅವ್ರಿಗೆ. ಹಾಗಾಗಿ ಬನ್ನಿ, ಈಗ್ಲಾದ್ರೂ ಬಂದ್ಬಿಟ್ಟು ಸರ್ಕಾರದ ಯೋಜನೆ ಮೂಲಕ ಬಂದು ಎಲ್ಲರೂ ಒಟ್ಟು ಸೇರಿ ಸಾಮೂಹಿಕ ಹೋರಾಟಗಳನ್ನ, ಸಮೂಹ ಚಳವಳಿಯನ್ನು ಕಟ್ಟೋಣ ಅನ್ನೋದೇ ನಾವು ಈಗ ಕೂಡ ಕೊಡುವಂತ ಸಮಾಜದ ಮುಖ್ಯವಾಹಿನಿಗೆ ನಿಮ್ ತರ ಅವ್ರು ಬರ್ಲಿ ಅಂತ ನೀವು ಕರೆ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ ಸಿರಿಮನೆ ನಾಗರಾಜ್ ಅವರೇ. ಬೆಂಗಳೂರು ಗ್ರಾಮಾಂತರ ಪೊಲೀಸರು ಭರ್ಜರಿ ಬೇಟೆಯನ್ನ ಆಡಿದ್ದಾರೆ. ವೀಲಿಂಗ್ ಮಾಡ್ತಾ ಇದ್ದ ಪುಂಡರ ಹೆಡೆಮೂರಿಯನ್ನ ಕಟ್ಟಿದೆ ಖಾಕಿ ಪಡೆ. ಹೆದ್ದಾರಿಗಳಲ್ಲಿ ವೀಲಿಂಗ್ ಮಾಡಿ ತೊಂದರೆಯನ್ನ ಮಾಡ್ತಾ ಇದ್ರಲ್ಲ ಪುಂಡ್ರು, ಅವರನ್ನ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿದ್ದಷ್ಟೇ ಅಲ್ಲ, ಅರೆಸ್ಟ್ ಕೂಡ ಮಾಡಿದ್ದಾರೆ. ಅಂತಹ 16 ವಿಡಿಯೋಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಈ ಕಾರ್ಯಾಚರಣೆ ಮಾಡೋ ಮುಖಾಂತರವಾಗಿ 12 ಜನ ಯಾರು ಈ ರೀತಿ ವೀಲಿಂಗ್ ನಲ್ಲಿ ತೊಡಗಿಕೊಂಡಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಇವರೆಲ್ಲ ವೀಲಿಂಗ್ ಮಾಡೋದು ಅವ್ರ ಕ್ರೇಜ್ ಆದ್ರೆ ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡ್ತಾ ಇತ್ತು ಈ ಗ್ಯಾಂಗ್. ಸಿನಿಮೀಯ ರೀತಿಯಲ್ಲಿ ಚೇಸಿಂಗ್ ಮಾಡಿದೆ ಚಾಲಾಕಿ ಖಾಕಿ ಪಡೆ. ಮಫ್ತಿಯಲ್ಲಿ ಪುಂಡರ ಹೆಡೆಮುರಿಯನ್ನ ಕಟ್ಟಿದ್ದಾರೆ ರವಿ ಡಿ ಚನ್ನಣ್ಣನವರು ಹಾಗೇನೆ ಅವರ ಟೀಮ್. ಖಾಕಿ ಬಿಚ್ಚಿದ ಖಾಕಿ ಪಡೆಯ ಸಖತ್ ಸುದ್ದಿ ಇದೀಗ ಸದ್ದು ಮಾಡ್ತಾ ಇದೆ. ನ್ಯೂಸ್ 18ಗೆ ಇಂತಹ 16 ವಿಡಿಯೋಗಳು ಲಭ್ಯವಾಗಿದೆ. ನಾವೀಗ ನೋಡ್ತಾ ಇದೀವಲ್ಲ ಆ ದೃಶ್ಯದಲ್ಲಿ, ಒಂದು ವಿಂಡೋದಲ್ಲಿ ವೀಲಿಂಗ್ ಈ ರೀತಿಯಾಗಿ ಮಾಡಿರೋದನ್ನ ನೀವು ಕೂಡ ಸಹಜವಾಗಿ ನಿಮ್ ಕಣ್ಣಿಗೂ ಬಿದ್ದಿರುತ್ತೆ. ಎಸ್ಪೆಷಲಿ ಈ ಹೊರವಲಯದಲ್ಲಿ, ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಹೆದ್ದಾರಿಗಳಲ್ಲಿ, ಹೈವೇನಲ್ಲಿ ಖಾಲಿಯಾಗಿರುತ್ತೆ, ಫಾಸ್ಟ್ ಆಗಿ ಹೋಗ್ಬೋದು, ಜೊತೆಗೆ ವೀಲಿಂಗ್ ಮಾಡಬಹುದು ಅಂತ ಅಲ್ಲಿಗೆ ಹೋಗಿ ವೀಲಿಂಗ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಹೆಲ್ಮೆಟ್ ಹಾಕೊಂಡಿಲ್ಲ, ಅಕಸ್ಮಾತ್ ಬಿದ್ರೆ ಅಲ್ಲಿ ಪ್ರಾಣನೇ ಹೋಗುತ್ತೆ ಅಂತ ಸಿಚುವೇಶನ್ ಇದೆ. ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ತಮ್ಮ ಕ್ರೇಜ್ಗೋಸ್ಕರ ವೀಲಿಂಗ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಬರುವಂತ ಸಾರ್ವಜನಿಕರಿಗೂ ಕೂಡ ಈ ತಂಡ ತೊಂದರೆಯನ್ನ ಮಾಡ್ತಾ ಇತ್ತು. ಪದೇ ಪದೇ ಪೊಲೀಸರಿಗೆ ಈ ಬಗ್ಗೆ ಕಂಪ್ಲೇಂಟ್ಗಳು ಹೋಗ್ತಾನೆ ಇತ್ತು. ಸೊ ಇದನ್ನ ರವಿ ಡಿ ಚನ್ನಣ್ಣನವರ ನೇತೃತ್ವದ ತಂಡ ಭೇದಿಸಿದೆ. ಅಂದ್ರೆ ಅಲ್ಲಿಗೆ ಹೋಗಿ ಮಫ್ತಿಯಲ್ಲಿ ಹೋಗಿ ಸಿನಿಮೀಯ ರೀತಿಯಲ್ಲಿ ಅವರು ಕೂಡ ಹೆಲ್ಮೆಟ್ ಅನ್ನ ಹಾಕೊಳ್ದಲೆ, ಒಂದ್ ಕಡೆ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ, ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ವೀಲಿಂಗ್ ಮಾಡುವಂತ ಆ ಟೀಮ್ ಯಾವ ರೀತಿ ಹುಚ್ಚಾಟವನ್ನ ಮೆರಿತಾ ಇದೆ. ಅವ್ರ ಹಿಂದೆನೆ ಪೊಲೀಸರು ಕೂಡ ಒಂದ್ ರೀತಿ ಸಾರ್ವಜನಿಕ ರೀತಿಯಲ್ಲಿ ಹೋಗಿದ್ದಾರೆ. ಅವರು ಕೂಡ ಹೆಲ್ಮೆಟ್ ಅನ್ನ ಹಾಕೊಂಡಿಲ್ಲ, ಯಾಕಂದ್ರೆ ವೀಲಿಂಗ್ ಯಾವ ರೀತಿ ಮಾಡ್ತಾರೆ ಫಸ್ಟ್ ಕಂಡುಹಿಡಿಬೇಕಲ್ಲ ಯಾರು ಮಾಡ್ತಾರೆ ಅಂತ. ಸೊ ಈ ರೀತಿಯಾಗಿ ಹೋಗಿ ಮಫ್ತಿಯಲ್ಲಿ ಹೋಗಿ ಕಾರ್ಯಾಚರಣೆ ಮಾಡಿ 12 ಜನರನ್ನ ಅರೆಸ್ಟ್ ಮಾಡಿದ್ದಾರೆ.
ಸವದಿ ಸೋತ ನಾಯಕನಿಗೆ ಡಿಸಿಎಂ ಪಟ್ಟವನ್ನ ಕೊಟ್ಟು ಹಾಗಾದ್ರೆ ದೊಡ್ಡ ನಾಯಕರು ಕೆಟ್ರ? ಆ ನಿಟ್ಟಲ್ಲಿ ಚರ್ಚೆಗಳಾಗ್ತಾ ಇದೆ. ಬಿಎಸ್ವೈಗೆ ಪರ್ಯಾಯ ನಾಯಕನಾಗಿ ಬೆಳೆಸುವಂತ ಕನಸಿತ್ತಲ್ಲ ಸವದಿಯನ್ನ, ಅದಕ್ಕೆ ಡಿಸಿಎಂ ಮಾಡಿದ್ದು. ಸೋತ್ರು ಕೂಡ ಒಂದು ಮಹತ್ವದ ಹುದ್ದೆಯನ್ನ, ಕುರ್ಚಿಯನ್ನ ಸವದಿಗೆ ಬಿಟ್ಕೊಟ್ರು ಕೂಡ ಅದು ಸಾಕಾರವಾಗಲಿಲ್ಲ ಅಂತ ದೊಡ್ಡ ನಾಯಕರು ಇದೀಗ ಚಿಂತೆಗೀಡಾಗಿದ್ದಾರೆ. ಅವರ ಉದ್ದೇಶ ಏನಾಗಿತ್ತು? ಯಡಿಯೂರಪ್ಪ ಅವರ ಪರ್ಯಾಯ ನಾಯಕನಾಗಿ, ಅಂದ್ರೆ ಲಿಂಗಾಯತ ನಾಯಕನಾಗಿ ಈಗ ಯಡಿಯೂರಪ್ಪ ಅವರು ಯಾವ ರೀತಿಯಾಗಿ ಗುರುತಿಸಿಕೊಂಡಿದ್ದಾರೆ, ಅವರಿಗೆ ಪರ್ಯಾಯ ನಾಯಕನಾಗಿ, ಮುಂದಿನ ಲಿಂಗಾಯತ ನಾಯಕನಾಗಿ ಮಾಡುವಂತ ಆಸೆ ಇತ್ತು. ಬಿಎಸ್ವೈಗೆ ಪರ್ಯಾಯ ಸವದಿನೇ ಅಂತ ಅಂದುಕೊಂಡಿದ್ರಂತೆ ಬಿಎಲ್ ಸಂತೋಷ್. ಇದೇ ಕಾರಣಕ್ಕೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಜವಾಬ್ದಾರಿ ನೀಡಲಾಗಿತ್ತು, ಲಕ್ಷ್ಮಣ ಸವದಿಗೆ ಕೊಡಲಾಗಿತ್ತು 18 ಕ್ಷೇತ್ರಗಳ ಜವಾಬ್ದಾರಿಯನ್ನ. ಆದ್ರೆ ಮಹಾರಾಷ್ಟ್ರದಲ್ಲಿ 18ರಲ್ಲಿ ಸವದಿ ಗೆಲ್ಲಿಸಿರೋದು ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ. ಈಗ ಸವದಿ ಖ್ಯಾತಿ ಲಾಭವಾಗಿಲ್ಲ ಅಂತ ಬೇಸರದಲ್ಲಿ ಇದ್ದಾರಂತೆ ದೊಡ್ಡ ನಾಯಕರು, ಅದರಲ್ಲೂ ಎಸ್ಪೆಷಲಿ ಬಿಎಲ್ ಸಂತೋಷ್ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀರಶೈವ ಲಿಂಗಾಯತ ಮಠಾಧೀಶರು ಕೂಡ ಈ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸವದಿ ಮೇಲೆ ಹೈಕಮಾಂಡ್ಗೂ ಬೇಸರ ಮೂಡಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೆಲ್ಲ ಸ್ವಪಕ್ಷದವರು ಕೂಡ ಸವದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಕೊಟ್ಟಿತ್ತು ಒಂದು ಒಳ್ಳೆ ಅವಕಾಶವನ್ನ ಸವದಿ ಅವರಿಗೆ, ಸೋತ್ರು ಕೂಡ ಡಿಸಿಎಂ ಹುದ್ದೆ ಕೊಟ್ಟಿತ್ತು, ಆದ್ರೆ ಆ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಚರ್ಚೆಗಳು ಆಗ್ತಾ ಇದೆ. ಈಗ ಸವದಿಗೆ ಅಥಣಿ ಟಿಕೆಟ್ ಸಿಗೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಪಟ್ಟ ಕಳ್ಕೊಳ್ಳುವಂತ ಭೀತಿಯಲ್ಲಿ ಸದ್ಯಕ್ಕೆ ಲಕ್ಷ್ಮಣ ಸವದಿ ಇದ್ದಾರೆ. ಒಂದು ಕಡೆ ಸ್ವಪಕ್ಷದ ನಾಯಕರು, ಅದರಲ್ಲೂ ಕೂಡ ರೇಣುಕಾಚಾರ್ಯ ಅವರು ಮಾತಾಡಿದ್ದಾರೆ ಸವದಿ ವಿರುದ್ಧವಾಗಿ. ಇನ್ನೊಂದು ಕಡೆ ಕಾಂಗ್ರೆಸ್ನ ತಂಗಡಿಗೆ ಅವರು ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಸವದಿ ಬಗ್ಗೆ ನೋಡೋಣ. ದೇಶದ ಇತಿಹಾಸದಲ್ಲಿ ಸೋತವರಿಗೆ ಮಂತ್ರಿ ಮಾಡಿದ್ದಲ್ಲೇ ಉಪಮುಖ್ಯಮಂತ್ರಿ ಮಾಡಿದ್ದ ಯಾರಪ್ಪ ತ್ಯಾಗ? ಅದು 17 ಜನ ಶಾಸಕರ ಪಾಪ ತ್ಯಾಗ, ರಾಜೀನಾಮೆ ಕೊಟ್ಟಲ್ಲ, ಅದ್ರ ಪ್ರತಿಫಲವಾಗಿ ಉಪಮುಖ್ಯಮಂತ್ರಿ ಆಗಿರೋದನ್ನ ಮರಿಬಾರ್ದು. ದುರಂಕಾರ ಏನು ಮಾಡೋಕ್ಕಲ್ಲ. ಸೋತವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದಲ್ಲ, ಎಲ್ಲ ಒಂದು ಕಡೆ ಉಪಚುನಾವಣೆಗಳಾದಮೇಲೆ ಅಸ್ತಿತ್ವ ಏನು ಅಂತ ಪ್ರಶ್ನೆ ಕಾಡ್ತಾ ಇದೆ. ಯಾವ ಶಾಸಕರು ಕಾಂಗ್ರೆಸ್ ಜೆಡಿಎಸ್ ಆ ಪಕ್ಷದ ವಿರುದ್ಧ ಬೇಸತ್ತು ರಾಜೀನಾಮೆ ಕೊಟ್ಟರು, ಅಂಥವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಸರಿಯಲ್ಲ. ಅವರಿಂದ ಸರ್ಕಾರ ಬಂದಿದೆ, ಅವರಿಂದ ನಾವು ಅಧಿಕಾರಕ್ಕಿದ್ದೀವಿ ಅಂತ ಮರಿಬಾರ್ದು. ಆದರೆ ಎಲ್ಲ ಒಂದು ಕಡೆ ಗೊಂದಲವಾದ ಹೇಳಿಕೆಗಳಿಂದ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ದೇಶದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೀತೀನಿ. ಈ ರೀತಿ ಉದ್ದಟದವರ ಹೇಳಿಕೆ ಕೊಟ್ಟರೆ ಸಹಿಸಕಾಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಸಹೋದರಿ ಕೇಳ್ತೀನಿ, ನೀವು ಸೋತು ಉಪಮುಖ್ಯಮಂತ್ರಿ ಆಗಿದೆ, ಇನ್ನೊಂದು ಸತ್ಯ ಸೋಲ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತದೆ. ನಾನು ಸಹೋದರಿ ಕೇಳ್ತೀನಿ, ನೀವು ಸೋತು ಉಪಮುಖ್ಯಮಂತ್ರಿ ಆಗಿದೆ, ಇನ್ನೊಂದು ಸತ್ಯ ಸೋಲ್ರಿ ಈ ರಾಜ್ಯದ ಮುಖ್ಯಮಂತ್ರಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸವದಿಗೆ ಯಾವಾಗ ಡಿಸಿಎಂ ಪಟ್ಟ ಕೊಟ್ಟರು, ಸೋತ್ರು ಕೂಡ ಆ ಟೈಮ್ ನಲ್ಲೇ ಸಾಕಷ್ಟು ಚರ್ಚೆ ಆಗಿತ್ತು, ಒಂದಿಷ್ಟು ಆಪೋಸ್ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಕೊಟ್ಟಂತ ಅವಕಾಶವನ್ನ ಸವದಿ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಚರ್ಚೆಗಳಾಗ್ತಿದೆ. ಇದು ಡಿಸಿಎಂ ಪಟ್ಟಕ್ಕೂ ಕೂಡ ಯಾವ ರೀತಿ ಕುತ್ತು ಬರ್ಬೋದು ಹಾಗಾದ್ರೆ? ಶರ್ಮಿತಾ ಶೆಟ್ಟಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಅವರದ್ದೇ ಜಾತಿಯ ಗಾಣಿಗ ಲಿಂಗಾಯತರು ಆಗಿರುವಂತಹ ಲಕ್ಷ್ಮಣ್ ಸವದಿಗೆ ಸೋತರು ಕೂಡ ಡಿಸಿಎಂ ಹುದ್ದೆ ಅಂತ ಮಹತ್ವದ ಹುದ್ದೆಯನ್ನ ಬಿಜೆಪಿ ಹೈಕಮಾಂಡ್ ಕರುಣಿಸಿತು. ಅದಾದ ಬಳಿಕ ಲಕ್ಷ್ಮಣ್ ಸವದಿ ಅವರು ರಾಜ್ಯ ಬಿಜೆಪಿಯಲ್ಲಿ ಮತ್ತು ಸರ್ಕಾರದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ವಿಜೃಂಭಿಸಿದರು. ಈ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಒಂದನ್ನ ಟಾಸ್ಕ್ ಅನ್ನು ಕೊಡ್ತು. ಬೆಳಗಾವಿ ಜಿಲ್ಲೆಯ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ 18 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿಯನ್ನ ಕೊಡ್ತು. ಮಹಾರಾಷ್ಟ್ರ ಚುನಾವಣೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠವಾದರೂ 15 ಗೆಲ್ಲಿಸಬೇಕಂತ ಟಾಸ್ಕ್ ಅನ್ನು ಕೊಡ್ತು. ಆದ್ರೆ ಲಕ್ಷ್ಮಣ್ ಸವದಿ ಅವರು ಸತತವಾಗಿ 1 ತಿಂಗಳ ಸಮಯವನ್ನು ತೆಗೆದುಕೊಂಡ್ರು ಮತ್ತು ಆ ಪ್ರದೇಶದಲ್ಲಿ ಬಹಳಷ್ಟು ಓಡಾಡಿದ್ರು. ಜೊತೆಗೆಲ್ಲ ಒಂದ್ ಕಡೆ ಗಡಿ ಪ್ರದೇಶ ಆಗಿದ್ರಿಂದ ಅಲ್ಲಿ ಲಿಂಗಾಯತ ಸಮುದಾಯ ಇದ್ದಿದ್ರಿಂದ ಲಕ್ಷ್ಮಣ್ ಸವದಿಯವರ ಮಾತಿಗೆ ಜನ ಹೋಗೊಟ್ಟು ಮತ್ತು ಲಿಂಗಾಯತ ಮತಗಳು ಮಹಾರಾಷ್ಟ್ರದ ಚುನಾವಣೆಗೆ ಸಹಾಯ ಆಗುತ್ತೆ ಅಂತ ಹೇಳಿ ಹೈಕಮಾಂಡ್ ಕೂಡ ನಂಬಿತ್ತು. ಆದ್ರೆ ಲಕ್ಷ್ಮಣ್ ಸವದಿ ಎಣಿಸಿಕೊಂಡಿದ್ದು ಮತ್ತು ಹೈಕಮಾಂಡ್ ಎಣಿಸಿಕೊಂಡಿದ್ದು ಎಲ್ಲವೂ ಕೂಡ ಟುಸ್ಪಟಾಕಿ ಆಯ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಗೆದ್ದಿದ್ದು ಕೇವಲ 2 ಸ್ಥಾನಗಳು ಮಾತ್ರ. ಆಗ ಒಂದು ಕಡೆ ಲಕ್ಷ್ಮಣ್ ಸವದಿಯನ್ನ ನೆಚ್ಚಿಕೊಂಡು ರಾಜ್ಯದಲ್ಲಿ ಅವರನ್ನ ಪ್ರಬಲ ಲಿಂಗಾಯತ ನಾಯಕನಾಗಿ ಮಾಡ್ಬೇಕಂತ ಹೇಳಿ ಆಸೆ ಹೊಂದಿದಂತಹ ಬಿಜೆಪಿ ಹೈಕಮಾಂಡ್ಗೂ ನಿರಾಸೆಯಾಗಿದೆ. ಜೊತೆಗೆ ಲಕ್ಷ್ಮಣ್ ಸವದಿಗೆ ಕೊಟ್ಟಂತ ಜವಾಬ್ದಾರಿ ಕೂಡ
ಎಲ್ಲ ಒಂದ್ ಕಡೆ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ವಿಫಲ ಆಗಿರುತ್ತೆ ಲಕ್ಷ್ಮಣ್ ಸವದಿ. ದಿನೇ ದಿನ ವರ್ಚಸ್ಸನ್ನು ಕೂಡ ಕಳೆದುಕೊಳ್ತಿದ್ದಾರೆ. ಹೈಕಮಾಂಡ್ ಕೂಡ ಅವರನ್ನ ನಿರಾಶಾದಾಯಕವಾಗಿ ನೋಡುವ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟಾಗೆ ಮತ್ತೆ ಅವರಿಗೆ ಹೈಕಮಾಂಡ್ ಇನ್ನು ಮುಂದಿನ ದಿನಗಳಲ್ಲಿ ಗುರುತರ ಜವಾಬ್ದಾರಿ ಕೊಡೋದು ಡೌಟ್ ಅಂತಾನೆ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದೀಪಾವಳಿ ರಥೋತ್ಸವ ನಡೆಯಿತು. ಕಳೆದ 3 ದಿನಗಳಿಂದ ದೀಪಾವಳಿ ಜಾತ್ರೆ ನಡೀತಾ ಇದ್ದು ಇವತ್ತು ಏಳುಮಲೆ ಒಡೆಯನ ವಿಜೃಂಭಣೆಯ ರಥೋತ್ಸವ ನಡೆಯಿತು. ಇನ್ನು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಉಘೆ ಉಘೆ ಅಂತ ಮಾದಪ್ಪನ ತೇರನ್ನ ಎಳೆದ್ರು. ತಮಿಳುನಾಡಿನಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು. ಬೆಟ್ಟದಲ್ಲಿ ಭಕ್ತರ ಕಲರವ ಹೆಚ್ಚಾಗಿದೆ. ದೀಪಾವಳಿ ಜಾತ್ರೆಯ ಮಹಾರಥೋತ್ಸವ ರಾಜಗೋಪುರದ ಮುಂಭಾಗ ಇನ್ನು ಹಾಸನಾಂಬ ದೇವಾಲಯದಲ್ಲಿ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಬಂದ್ ಆಗಿದೆ. ಇವತ್ತು 6 ಗಂಟೆ ತನಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ಹೀಗಾಗಿ ಭಕ್ತ ಸಾಗರ ಭಾರೀ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನವನ್ನ ಪಡೆಯಿತು. ಇನ್ನು ಇವತ್ತು ಮಧ್ಯಾಹ್ನ 12ವರೆಗೆ ದೇವಸ್ಥಾನ ಬಾಗಿಲನ್ನ ಮುಚ್ಚಲಾಗುತ್ತೆ. ಶಾಸ್ತ್ರೋಕ್ತವಾಗಿ ಬಾಗಿಲನ್ನ ಮುಚ್ಚೋದಕ್ಕೆ ಈಗಾಗಲೇ ದೇವಸ್ಥಾನದಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಇನ್ನು ದೇವಸ್ಥಾನದ ಆಡಳಿತ ಮಂಡಳಿ ಈಗ 12ವರೆಗೆ ಸರಿಯಾಗಿ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡುತ್ತೆ. ಇನ್ನು ಮುಂದಿನ ವರ್ಷ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಭಕ್ತರಿಗೆ ಸಿಗುತ್ತೆ. ಇನ್ನು ಬೆಳಿಗ್ಗೆ 6 ಗಂಟೆ ತನಕ ಮಾತ್ರ ಅವಕಾಶ ಇದ್ದಿದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನವನ್ನು ಪಡ್ಕೊಂಡು ಪುನೀತರಾಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಂವಿಧಾನದ 370ನೇ ವಿಧಿ ರದ್ದು ಮಾಡಿದ ನಂತರ ಪರಿಸ್ಥಿತಿಯನ್ನು ಅವಲೋಕಿಸಲು ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸದಸ್ಯರ ತಂಡವೊಂದು ಇವತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ತೆರಳಲಿದೆ. 27 ಐರೋಪ್ಯ ಸದಸ್ಯರ ತಂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭೇಟಿಯಾಗಿತ್ತು. ಇವತ್ತು ಕಣಿವೆ ರಾಜ್ಯಕ್ಕೆ ತೆರಳಲಿದೆ. ಆಗಸ್ಟ್ 5ರಂದು ಕೇಂದ್ರ ಸರ್ಕಾರವು ಭಾರತದ ಸಂವಿಧಾನದ 370ನೇ ವಿಧಿಯನ್ನು ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಕ್ಯಾನ್ಸಲ್ ಮಾಡಿತು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅನ್ನ 2 ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಘೋಷಣೆ ಮಾಡಿತು. ಕಣಿವೆ ರಾಜ್ಯದಲ್ಲಿ ಶಾಂತಿ ನೆಲೆಸಿಲ್ಲ ಎಂಬ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿ ಆಗಿದ್ದಕ್ಕೆ ಈ ತಂಡದ ಭೇಟಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಆದರೆ ನಮ್ಮ ಸಂಸದರ ಭೇಟಿಗೆ ಅವಕಾಶ ಕೊಡದ ಕೇಂದ್ರ ಸರ್ಕಾರ ವಿದೇಶಿ ಸಂಸದರಿಗೆ ಅವಕಾಶ ನೀಡಿದೆ ಅಂತ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇವೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾಗೆ ಭೂಗತ ಜಗತ್ತಿನೊಂದಿಗೆ ನಂಟಿದೆ ಅನ್ನೋ ಕಾರಣಕ್ಕೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಭೂಗತ ಪಾತಕಿಗಳ ಜೊತೆ ಆರ್ಥಿಕ ವ್ಯವಹಾರ ನಡೆಸಿರುವಂತ ಆರೋಪದ ಮೇಲೆ ನಿನ್ನೆ ನೋಟಿಸ್ ನೀಡಿರುವಂತ ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದೆ. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಆಪ್ತನಾಗಿರುವಂತ ಇಕ್ಬಾಲ್ ಮಿರ್ಚಿಯ ಜೊತೆ ಆರ್ಥಿಕ ವ್ಯವಹಾರ ನಡೆಸಿದ್ದಾರೆ ಅನ್ನೋ ಆರೋಪ ಇವರ ಮೇಲಿದೆ. ನವೆಂಬರ್ 4ರಂದು ಮುಂಬೈನಲ್ಲಿ ಇರುವಂತಹ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ. ದಾವೂದ್ ಗ್ಯಾಂಗ್ನ ಇಕ್ಬಾಲ್ ಜೊತೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬ ಉದ್ಯಮಿ ರಾಜ್ ಕುಂದ್ರಾ ಅವರ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದಲ್ಲದೆ ಐಪಿಎಲ್ ಮ್ಯಾಚ್ ಫಿಕ್ಸಿಂಗ್, ಬಿಟ್ ಕಾಯಿನ್ ಅವ್ಯವಹಾರಗಳಲ್ಲಿ ಕೂಡ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ ಟೆರರ್ ಡ್ಯಾಡ್ ಫಿನಿಶ್ ನೋಡೋಣ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.